ಕಷ್ಟ ಕಾಲದಲ್ಲಿ ನಾವು ಮಾಡಿರುವ ದಾನ ಧರ್ಮ ನಮ್ಮ ಒಳ್ಳೆಯತನ ನಮ್ಮನ್ನು ಯಾವುದೋ ಒಂದು ರೂಪದಲ್ಲಿ ಬಂದು ಕೈ ಹಿಡಿಯುತ್ತೆ ಅಂತ ಹೇಳ್ತಾರೆ. ಆದರೆ ನನ್ನ ಜೀವನದಲ್ಲಿ ಅದು ಸುಳ್ಳಾಯಿತು. ನಾವು ಕೂಡಿಟ್ಕೊಂಡಿರುವಂಥ ಹಣ, ನಾವು ಮಾಡಿಟ್ಕೊಂಡಿರುವಂಥ ಒಡವೆಗಳೇ ನಮ್ಮನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿಯೋದು, ಬೇರೆ ಯಾವುದು ಬರಲ್ಲ ಅನ್ನೋದು ನನ್ನ ಅನುಭವಕ್ಕೆ ಬಂತು. ತುಂಬ ಬೇಜಾರಿಂದನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡೋದಕ್ಕೆ ಮಾಡ್ತೀವಿ ಒಳ್ಳೆಯದನ್ನು, ಆದರೆ ದೇವರು ನಮಗೆ ಕೆಟ್ಟದನ್ನೇ ಮಾಡ್ತಾನೆ. ಅದಕ್ಕೆ ಇವತ್ತು ಯಾರಿಗೂ ಒಳ್ಳೇದು ಮಾತ್ರ ಮಾಡೋದಕ್ಕೆ ಹೋಗಬಾರ್ದು. ಒಬ್ಬರು ಒಳ್ಳೇದಾಗಲಿ, ಒಬ್ಬರು ಮುಂದೆ ಬರಲಿ ಅಂತ ನಿಜ ಯಾರಿಗೂ ಮಾಡಬಾರ್ದು. ಏನಿದ್ರೂ ನಮ್ಮದು ನಾವು ಅಂತ ನೋಡ್ಕೊಳ್ಬೇಕು. ನಾನು ಅವತ್ತಿನ ದಿನ ಒಂದಷ್ಟು ಒಡವೆಗಳು ಮಾಡಿಸ್ಕೊಂಡಿದ್ರೆ ಇವತ್ತು ಚಿಂತೆ ಇಲ್ಲದೇ ಅವನ್ನೆಲ್ಲ ಇಟ್ಟು ನಾವು ನಮ್ಮ ಕಷ್ಟನ ಕಳ್ಕೊಳ್ಬೋದಿತ್ತು. ನಾನು ಇಷ್ಟೇ ಒಡವೆ ನನ್ನ ಹತ್ರ ಮಾಡಿಸಿಟ್ಕೊಂಡಿದ್ದು, ನನ್ನ ಒಡವೆಗಳ್ನೂ ಕೂಡ ನಾನು ಮಾಡ್ಕೊಂಡಿರಲಿಲ್ಲ. ಇದೇ ಒಳ್ಳೆತನ ತೋರ್ಸೋಕ್ಕೆ ಹೋಗಿನೇ ಇವತ್ತು ಇವ್ರ ಹತ್ರ ನಾವು ಎಲ್ಲರ ಹತ್ರನೂ ಕಾಸು ಕೇಳೋ ಪರಿಸ್ಥಿತಿಗೆ ಬರೋ ಹಾಗಾಯಿತು. ತುಂಬ ಬೇಜಾರಾಗುತ್ತೆ. ಅವತ್ತು ನಾನು ಒಂದಷ್ಟು ಒಡವೆಗಳನ್ನಾದರೂ ಮಾಡಿ ಇಟ್ಕೊಂಡಿದ್ರೆ, ಇಲ್ಲ ನಂದು ಅನ್ನೋದು ನಾನು ಸ್ವಲ್ಪ ಅಮೌಂಟನ್ನಾದರೂ ನಾನು ಮಾಡಿ ಇಟ್ಕೊಂಡಿದ್ರೆ ಇವತ್ತು ಚಿಂತೆ ಇಲ್ಲದೇ ಬಂದಿರೋ ಕಷ್ಟ ಹೋಗಲಿ ಬಿಡು ಅನ್ನೋ ಥರ ಒಂದು ನಿಮಿಷದಲ್ಲೇ ಕಳ್ಕೊಳ್ಬೋದಾಯಿತು. ಬಂದಿದೆ ಕಷ್ಟ ಮುಗೀತು ಅನ್ನೋ ಥರ ಮನಸ್ಸಿಗೆ ಅನಿಸೋದು. ಆದರೆ ಇವತ್ತು ತುಂಬ ಬೇಸರ ಆಗುತ್ತೆ. ಅದಕ್ಕೇ ದುಡ್ಡಿರೋ ಟೈಮ್ನಲ್ಲಿ ಒಂದಷ್ಟು ಒಡವೆಗಳನ್ನಾದರೂ ಮಾಡಿಟ್ಕೊಳ್ಳಿ, ಇಲ್ಲ ಒಂದು ಬ್ಯಾಂಕಲ್ಲಿ ಎಲ್ಲಾದರೂ ನಂದು ಅಮೌಂಟ್ ಇದು ಅನ್ನೋ ಥರ ಸ್ವಲ್ಪ ನಾವು ಸೇವಿಂಗ್ಸ್ನ ಮಾಡಿಟ್ಕೊಳ್ಬೇಕು. ತುಂಬ ಒಳ್ಳೆತನ ತೋರ್ಸೋಕ್ಕೋದ್ರೆ ಆ ದೇವ್ರು ನಮಗೇ ಹೇಳೋಕ್ಕೂ ಬೇಜಾರು ಅನಿಸುತ್ತೆ. ತುಂಬ ಮನಸ್ಸಿಗೆ ನೋವಾಗುತ್ತೆ. ಯಾವತ್ತಿದ್ರೂ ಕಷ್ಟ ಕಾಲಕ್ಕೆ ಬರೋದು ಈ ಒಡವೆಗಳನ್ನೇ ಮಾಡಿಟ್ಕೊಂಡಿರೋಂಥ ನಾವು ಹೆಣ್ಮಕ್ಳು ಬುದ್ಧಿವಂತಿಕೆಯಿಂದ ಒಡವೆಗಳಂದಷ್ಟು ಮಾಡಿಟ್ಕೊಳ್ಬೇಕು. ಹಣನ ತುಂಬ ಉಳಿಸ್ಕೊಳ್ಬೇಕು. ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ತುಂಬ ಬೇಜಾರಾಗ್ತಾಯಿದೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ನನಗಿವಾಗ ಮಾತಾಡೋಕ್ಕೂ ಕಷ್ಟ ಆಗ್ತಿದೆ. ಯಾವುದೇ ಕಾರಣಕ್ಕೂ ಯಾರನ್ನು ಒಳ್ಳೇದು ಮಾಡಬೇಡಿ ಅಂತ ಹೇಳಲ್ಲ. ಫಸ್ಟು ನಿಮಗೆ ನೀವು ಒಂದು 4 ಕಾಸು ಮಾಡಿಟ್ಕೊಂಡು ಒಂದಷ್ಟು ಒಡವೆಗಳನ್ನು, ಒಂದು ಆಸ್ತಿನೋ ಏನೋ ಒಂದು ಮಾಡಿ ಇಟ್ಕೊಂಡು ಆನಂತರ ಬೇರೆಯವ್ರಿಗೆ ಸಹಾಯನೇ ಆಗಲಿ ಒಳ್ಳೆಯದೇ ಆಗಲಿ ಮಾಡಿ. ದಯವಿಟ್ಟು ಯಾರೂ ಒಳ್ಳೇದು ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಸೇಫ್ಟಿ ಇಲ್ಲದೇ ನೀವು ಬೇರೆಯವ್ರಿಗೆ ಒಳ್ಳೇದು ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಇದು ನನ್ನ ಅನುಭವದ ಮಾತು. ಈ ವಿಡಿಯೋಯಿಂದ ಯಾರಿಗಾರು ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ. ನಮ್ಗೆ ತುಂಬ ಅನುಭವ ಆಗಿರೋದಕ್ಕೇ ಈ ಮಾತುಗಳನ್ನ ಹೇಳ್ತಾ ಇದ್ದೀವಿ. ಮೊದಲು ನೀವು ಸೇಫ್ಟಿಯಾಗಿ ನಿಮ್ಮ ಮಕ್ಕಳು, ನಿಮ್ಮ ಮನೆ ನೀವು ಅಂತ ನೋಡ್ಕೊಳ್ಳಿ ಫಸ್ಟು. ಇವಾಗ ಬ್ಯಾಂಕಿಗೆ ಒಡವೆಗಳನ್ನೆಲ್ಲ ಇಡೋದಕ್ಕೆ ಹೋಗಿದ್ವಿ. ಅಲ್ಲಿ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ.